ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಇದೆಯಲ್ಲ, ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿಟಿ ರವಿಗೆ ಕಾಕಿ ಪೆಟ್ಟು, ಮುನಿರತ್ನಗೆ ಮೊಟ್ಟೆ ಏಟು. ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಲಗ್ಗೆರೆ ಬಳಿಯ ಲಕ್ಷ್ಮೀ ದೇವಿ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ವಾಜಪೇಯಿ ಜಯಂತಿಗೆ ತೆರಳುವಂತಹ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳಿಂದ ಮೊಟ್ಟೆ ಎಸೆತಾಗಿದೆ. ಕಾರಿಂದ ಇಳಿದು ಬರುವಂತ ಸಂದರ್ಭದಲ್ಲಿ ಕಿಡಿಗೇಡಿಗಳು ಈ ರೀತಿಯಾಗಿ ಸರಿಯಾಗಿ ತಲೆ ಮೇಲೆ ಬಿದ್ದಿದೆ. ಅಲ್ಲಿ ಯಾವಾಗ ಈ ಒಂದು ಪ್ರಕರಣ ಆಗತ್ತಲ್ಲ, ಈ ಮೊಟ್ಟೆ ಘಟನೆ ಆದಾಗಿಂದ ಅಲ್ಲಿ ಬಿಜೆಪಿಯ ಬೆಂಬಲಿಗರು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಡದಾಟ ಆಗಿತ್ತು. ಅಲ್ಲಿ ಈ ಒಂದು ಘಟನೆ ಆದ ನಂತರ ತಕ್ಷಣ ಮುನಿರತ್ನವರು ಅಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾರೆ. ಬೇರೆ ಬೇರೆ ರೀತಿಯ ಆಯಾಮ ಪಡಿತಾ ಇದೆ ಈ ಒಂದು ಪ್ರಕರಣ. ಸಿಟಿ ರವಿಗೆ ಹಿಂದೆ ಏನಾಗಿತ್ತು ಅಲ್ಲಿ ಆ ಒಂದು ಪ್ರಕರಣ, ಈಗ ಮುನಿರತ್ನಗೆ ಈ ಒಂದು ಮೊಟ್ಟೆ ಏಟು. ಇದರ ಜೊತೆಗೆ ಮುನಿರತ್ನ ಅವರು ಬಹಳ ಅಂದರೆ ಬಹಳ ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು DK ಫ್ಯಾಮಿಲಿ ಮೇಲೆ. ನನ್ನನ್ನು ಕೊಲೆ ಮಾಡುವಂಥ ಸಂಚು ಇದು ಅಂತೆ, ನನ್ನನ್ನು ಈ ಶಾಸಕ ಸ್ಥಾನದಿಂದ ಕೆಳಗಿಳಿಸಿ ಕುಸುಮಾ ಅವರಿಗೆ ಶಾಸಕ ಮಾಡಬೇಕು ಅಂತ ಉದ್ದೇಶದಿಂದಾಗಿ ನನ್ನ ಮೇಲೆ ಈ ರೀತಿಯ ಕೊಲೆ ಪ್ರಯತ್ನ ಆಗ್ತಾ ಇದೆ ಅಂತ ಬಹಳ ಗಂಭೀರ ಆರೋಪ ಇದೆ. DK ಬ್ರದರ್ಸ್ ವರ್ಸಸ್ ಮುನಿರತ್ನ ನಡುವೆ ಇಲ್ಲಿ ಓಪನ್ ವಾರ್ ಶುರುವಾಗಿದೆ. ನನ್ನ ಕೊಲೆಗೆ ಯತ್ನ ನಡೀತಾ ಇದೆ ಅಂತ ಮುನಿರತ್ನ ಹೇಳಿದ್ದಾರೆ. ಈ ಘಟನೆ ಆದ ನಂತರ ಮಾತನಾಡಿರೋದು. ಇಲ್ಲಿ ಪ್ರಮುಖವಾಗಿ DK ಬ್ರದರ್ಸ್ ವರ್ಸಸ್ ಮುನಿರತ್ನ ಅವರ ವಿಚಾರ. ನನ್ನ ಕೊಲೆ ಆದರೆ DK ಕುಟುಂಬ ಕುಸುಮಾನೇ ಕಾರಣ, ಇವರು ನನ್ನ ಕೊಲೆ ಮಾಡೋದು ಖಂಡಿತ ಅಂತ ಮುನಿರತ್ನ ಈ ರೀತಿಯಾಗಿ ಸ್ಫೋಟಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದ. ನನ್ನನ್ನು ಸಾಯಿಸಲೇಬೇಕು ಅಂತೇಳಿ ಈ ರೀತಿಯಾಗಿ ಪ್ರಯತ್ನ ನಡೀತಾ ಇದೆ ಅಂತೇಳಿ. ಈ ಘಟನೆ ಆಗಬಾರ್ದಾಗಿತ್ತು. ಏನೇ ಇರಲಿ, ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದಾಗ ಬಟ್ ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ. ಬಟ್ ಗುಂಪಿನಲ್ಲಿ ಒಬ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಬ್ರು ಮಾಡುವಂಥ ಕೆಲಸದಿಂದಾಗಿ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಒಂದು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಸರಿಯಾಗಿ ತಲೆಗೆ ಮೊಟ್ಟೆಯನ್ನು ಹೊಡೆದಿದ್ದಾರೆ. ಅಲ್ಲಿಂದ ಏನಾಗುತ್ತೆ, ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಎರಡೂ ಕಾರ್ಯಕರ್ತರ ನಡುವೆ ಬಡದಾಟ ಆಗಿದೆ. ಕೆಲವೊಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಯಾರೆಲ್ಲ ಮೊಟ್ಟೆ ಹೊಡೆದ್ರಲ್ಲ ಅಂದರೆ ಆ ವ್ಯಕ್ತಿಯನ್ನು ಕೂಡ ಈಗಾಗಲೇ ಪೊಲೀಸ್ನವರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಹಾಸ್ಪಿಟಲಲ್ಲಿ ಇದ್ದಾರೆ. ಮುನಿರತ್ನ ಅವ್ರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಅಂದರೆ ಅಬ್ಸರ್ವೇಷನ್ ಇರುತ್ತೆ, ಅಂಥದ್ದೇನು ದೊಡ್ಡ ಸಮಸ್ಯೆ ಏನಾಗಿಲ್ಲ. ಆದರೆ ಬಟ್ ಈ ಒಂದು ಘಟನೆ ಆಗಿದೆ. BJP ನಾಯಕರು ಬೇರೆ ಬೇರೆ ರೀತಿಯ ಮಾತುಗಳು ಅವರ ಬಾಯಿಂದ ಬರ್ತಾ ಇರೋದು. ಈ ಘಟನೆಗೆ ಕಾಂಗ್ರೆಸ್ ನಾಯಕರ ರಿಯಾಕ್ಟ್ ಏನು ಅನ್ನುವಂಥ ಕುತೂಹಲ ಇದೆ. ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಈ ಘಟನೆ ಬಗ್ಗೆ ಅನ್ನೋದು. DK ಸುರೇಶ್ ಕುಸುಮಾ ಮೇಲೆ ನಾನು ದೂರು ಕೊಟ್ಟಿದ್ದೇನೆ, ನನ್ನ ಕೊಲೆ ಆಗತ್ತೆ ಅನ್ನೋ ಭಯಕ್ಕೆ ದೂರು ನೀಡಿದ್ದೇನೆ. ಮೊಟ್ಟೆ ಕೇಸ್ ನಂತರ ಶಾಸಕ ಮುನಿರತ್ನ ಈ ರೀತಿಯಾಗಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳದಲ್ಲಿ ಇದ್ದಿದ್ದರಿಂದ ನನ್ನ ಪ್ರಾಣ ಉಳಿಯಿತು. ನನಗೆ ಕೊಲೆ ಬೆದರಿಕೆ ಇರೋದಾಗಿ ಮೊದಲೇ ನಾನು ವಕೀಲರಿಗೆ ಹೇಳಿದ್ದೇನೆ, ಅಂದರೆ ಲಾಯರ್ಗೆ ತಿಳಿಸಿದ್ದೆ. ಕೊಲೆ ಬೆದರಿಕೆ ಬಗ್ಗೆ ನಾನು ಪ್ರಧಾನಿ ಮತ್ತು CBI ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದೆ ಅಂತ ಈ ರೀತಿಯಾಗಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನಾನು ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ರೆ 2-3 ಪೊಲೀಸವರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾ ಇದ್ರು. ಈಗ ನನಗೆ ಕೊಲೆ ಮಾಡ್ತೀರಿ ಅಂತೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಎಷ್ಟನೇ ಒಂದು 7-8ನೇ ತಾರೀಕು ಹೊತ್ತಿ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ 2 ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ
ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಹಿಂಬಾರನೂ ಬಂದಿದೆ, ರಾಷ್ಟ್ರಪತಿಗಳಿಂದನೂ ಹಿಂಬಾರ ಬಂದಿದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವ್ರಿಗೆ ನಾನು ಪತ್ರ ಬರೆದಿದ್ದೀನಿ, ಅವ್ರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಬೇಕಾದ್ರೆ ಅದನ್ನು ಕೇಳಿಸ್ತೀನಿ. ಹೇಮಂತ್ ನಿಂಬಾಳ್ಕರ್ ಅವ್ರಿಗೂ ಸಹ ಬರೆದೆ, ಆದರೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಜಾಲಹಳ್ಳಿನಲ್ಲಿ ನಾನು ಬರ್ತೀನಿ ಅಂತ ಗೊತ್ತಾಗಿ ಅಲ್ಲಿ ಆಸಿಡ್ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ನಾನು ಅವತ್ತು ಆ ಕಾರ್ಯಕ್ರಮಕ್ಕೆ ಪೊಲೀಸ್ನವರು, ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಮನವಿ ಮಾಡಿದ್ರು, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಡಿ ನೀವು, ನಿಮ್ಮಲ್ಲಿ ರಿಕ್ವೆಸ್ಟು ಅಂತ. ಆಮೇಲೆ ನಾನು ಆ ಕಾರ್ಯಕ್ರಮ ಪೊಲೀಸವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೋಗಲಿಲ್ಲ. ಇವತ್ತು ವಾಜಪೇಯಿ ಅವ್ರ ಕಾರ್ಯಕ್ರಮ ಆಗಿದ್ದಕ್ಕೆ ನಾನು ಬಂದರೆ ಈ ರೀತಿ ಮಾಡಿದ್ದಾರೆ. ಈಗ ಒಟ್ಟಾರೆಯಾಗಿ ಬೆಳಗಾಮಲ್ಲಿ CP ರವಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸದನದೊಳಗೆ ಆಗಿರೋಂಥ ಒಂದು ಮಾತಿನ ಚಕಮಕಿಯಲ್ಲಿ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳು ಈಗ ಪೊಲೀಸರ ವಶದಲ್ಲಿದ್ದಾರೆ. 3 ಆರೋಪಿಗಳನ್ನು ಈಗ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿರುವಂತಹ ಪ್ರಕರಣ ಇದು. ಸೊ ಆರೋಪಿಗಳನ್ನು ಈಗ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ. 3 ಆರೋಪಿಗಳನ್ನು. ಮುನಿರತ್ನ ಮೇಲೆ ಈ ಆರೋಪಿಗಳು ಅನ್ನೋದಕ್ಕಿಂತ ಕಿಡಿಗೇಡಿಗಳ ಇಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ಆರೋಪಿ ಮೇಲೆ ಮುನಿರತ್ನ ಬೆಂಬಲಿಗರಿಂದ ಹಲ್ಲೆ ಕೂಡ ಮಾಡಲಾಗಿದೆ. ರಕ್ತ ಬರುವಂತೆ ಮುನಿರತ್ನ ಬೆಂಬಲಿಗರು ಹಲ್ಲೆಯನ್ನು ನಡೆಸಿದ್ದಾರೆ. ತದನಂತರ ಪೊಲೀಸರ ಕೈಗೆ ಒಪ್ಪಿಸಿದ್ದಾರೆ. ಈಗ ಒಂದು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳಿಂದ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆಯಲಾಗುತ್ತೆ. ತಕ್ಷಣ ಅಲ್ಲಿ ಮುನಿರತ್ನ ಅವರ ಬೆಂಬಲಿಗರು ಇರ್ತಾರೆ. ಮುನಿರತ್ನ ಅವರ ಬೆಂಬಲಿಗರಿಂದ ಆ ಆರೋಪಿಗಳಿಗೆ ಹಿಗ್ಗಾಮುಗ್ಗ ಥಳಿತ ಆಗಿದೆ, ರಕ್ತ ಬರುವಂತೆ ಹೊಡೆದಿದ್ದಾರೆ ಅನ್ನೋದು. ಈಗ ಪೊಲೀಸರ ವಶದಲ್ಲಿದ್ದಾರೆ 3 ಜನ. ಯಾಕೆ ಬೇಕಾಗಿತ್ತು ಇವರಿಗೆ? ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಮೊಟ್ಟೆ ಎಸೆದಿರುವಂಥ ಒಬ್ಬ ವ್ಯಕ್ತಿಯನ್ನ ಎಳೆದುಕೊಂಡು ಹೋಗ್ತಿದ್ದಾರೆ ಪೊಲೀಸ್ನವರು. ಈ ಘಟನೆ ಆದಾಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಅಲ್ಲಿ ಮಾರಾಮಾರಿ ಹೊಡೆದಾಡ್ಕೊಂಡಿದ್ದಾರೆ 2 ಬೆಂಬಲಿಗರು, ಒಂದು ಕಾಂಗ್ರೆಸ್ ಬೆಂಬಲಿಗರು, ಇನ್ನೊಂದು ಮುನಿರತ್ನ ಅವರ ಬೆಂಬಲಿಗರು. ಅದಾದ ನಂತರ ಪೊಲೀಸ್ನವರು 3ರನ್ನ ಕರೆದುಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವ್ರನ್ನ ಬಿಡ್ತಾರೆ, ಏನು ಸಮಸ್ಯೆ ಏನಾಗೋದಿಲ್ಲ. ಆದರೆ ಬಟ್ ಈ ರೀತಿಯಾಗಿ ಸಾರ್ವಜನಿಕವಾಗಿ ಒಂದು ಘಟನೆ ಆಗಿದೆಯಲ್ಲ, ಇದನ್ನು ಯಾರೂ ಕೂಡ ಸಹಿಸೋದಿಲ್ಲ. ಏನೇ ಇದ್ದರೂ ಕೂಡ ಬಟ್ ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಬಟ್ ಯಾವ ಕಾರಣಕ್ಕಾಗಿ ಹಿಂಗಾಯಿತು ಅನ್ನೋದೇ ಈಗ ಇರುವಂಥ ಯಕ್ಷ ಪ್ರಶ್ನೆ ಇದು. ಇದ್ದಕ್ಕಿದ್ದಾಗೆ ಒಂದು ಕಾರ್ಯಕ್ರಮದಲ್ಲಿ ಬರುವಂಥ ಟೈಮಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಮಾಡೋದು ಯಾಕೆ ಅಂತ, ಯಾಕೆ, ಯಾರು ಮಾಡಿಸಿದ್ರು ಅನ್ನೋಂಥ ಪ್ರಶ್ನೆ ಈಗ. ಇದರ ಜೊತೆಗೆ ಮುನಿರತ್ನ ಅವರು ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನನ್ನನ್ನು ಕೊಲೆ ಮಾಡುವಂಥ ಪ್ರಯತ್ನ ಇದು ಅಂತೇಳಿ, ಕೊಲೆ ಬೆದರಿಕೆ ಇದೆ ನನಗೆ ಅಂತ. ನಾನು ನನ್ನ ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು, ಇನ್ನೊಬ್ಬರು ಆ ಜಾಗದಲ್ಲಿ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ನನ್ನ ಮೇಲೆ ನಡೀತಾ ಇರುವಂಥ ಹುನ್ನಾರ ಇದು ಅಂತ. ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ BJPಯ ನಾಯಕರು ಅಂತೂ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತೇಳಿ. ಬೆಂಗಳೂರಿನಲ್ಲಿ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಶಾಸಕ ಮುನಿರತ್ನ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಲ ಕಾಲ ಅಬ್ಸರ್ವೇಷನ್ ನಲ್ಲಿ ವೈದ್ಯಾಧಿಕಾರಿಗಳು ಇಡ್ತಾರೆ, ಅಂತ ದೊಡ್ಡದು ಏನು ಸಮಸ್ಯೆ ಆಗಿಲ್ಲ. ಅದಾದ ಬಳಿಕ ಅಡ್ಮಿಟ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದು ನಿರ್ಧಾರ ಆಗುತ್ತೆ. ಅಡ್ಮಿಟ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ, ತಲೆಗೆ ಏನು ಅಷ್ಟೊಂದು ಪೆಟ್ಟ ಆಗಿರಲಿಕ್ಕಿಲ್ಲ.
ಆದರೆ ಸಹಜವಾಗಿ ಅದು ಪ್ರೊಸೆಸ್ ಇರುತ್ತೆ. ಈಗ ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಅಲ್ಲಿ ಅಬ್ಸರ್ವೇಷನ್ ಇರುತ್ತೆ, ಅಡ್ಮಿಟ್ ಮಾಡಬೇಕಾ ಬೇಡವಾ ಅಂಥೇಳಿ. KC ಜನರಲ್ ಆಸ್ಪತ್ರೆಯಲ್ಲಿ ಶಾಸಕ ಮುನಿರತ್ನಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಇದರ ಜೊತೆಗೆ ಹಾಸ್ಪಿಟಲ್ ಮುಂಭಾಗದಲ್ಲಿ ಮುನಿರತ್ನ ಬೆಂಬಲಿಗರು ಈಗ ಜಮಾವಣೆಗೊಂಡಿದ್ದಾರೆ. ಆಸ್ಪತ್ರೆಯ ಬಳಿ ಈಗ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅಂತೇಳಿ. ಯಾಕೆಂದರೆ ಎರಡು ಕಡೆಯಿಂದ ಜನ ಬರಬಹುದು, ಒಂದು ಕಾಂಗ್ರೆಸ್ನ ಕಾರ್ಯಕರ್ತರು, ಇನ್ನೊಂದು BJPಯ ಕಾರ್ಯಕರ್ತರು ಬಂದು ಏನೋ ಒಂದು ಎಡವಟ್ಟು ಮಾಡ್ಕೊಳ್ಬಹುದು. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಈಗ ಭದ್ರತೆಯನ್ನು ಕೊಡಲಾಗಿದೆ. ಅಲ್ಲಿ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಹಾಸ್ಪಿಟಲ್ಗೆ ತೆರಳಿ ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋದನ್ನು ಅಲ್ಲಿ ಒಳಗಿನ ದೃಶ್ಯಾವಳಿ ಇದೆ. ಹಾಸ್ಪಿಟಲ್ಗೆ ತೆರಳುವಂಥ ಸಂದರ್ಭದಲ್ಲಿ ಮಧ್ಯದ ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ. ಮೊದಲ ವಿಂಡೋದಲ್ಲಿ ನೀವು ನೋಡ್ತಾ ಇದ್ರಿ ಆ ಮೊಟ್ಟೆಯ ಏಟು ಯಾವ ರೀತಿಯಾಗಿ ಇತ್ತು ಅಂತೆ. ಅವನು ಹೊಡೆದಿರೋನು ಸರಿಯಾಗಿ ಕ್ರಿಕೆಟ್ ಆಡ್ತಾನೆ ಅಂತ ಅನ್ಸುತ್ತೆ. ಕರೆಕ್ಟಾಗಿ ನೇರವಾಗಿ ಮುನಿರತ್ನವರ ತಲೆಗೆ ಬಿದ್ದಿರುವಂಥ ಏಟದು ಜೋರಾಗಿ ಬಿದ್ದಿದೆ ಅದು. ಇದಾದ ನಂತರ ಮುನಿರತ್ನ ಅವರು ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನನ್ನ ಮೇಲೆ ಕೊಲೆ ಹುನ್ನಾರ ಇದೆ, ಕೊಲೆ ಮಾಡಲಿಕ್ಕೆ ಈ ರೀತಿಯ ಪ್ರಯತ್ನ ನಡೀತಾ ಇದೆ, ನಾನು ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು ಅಥವಾ ಕೆಳಗಿಳಿಸುವಂಥ ಪ್ರಯತ್ನ ನಡೀತಾ ಇದೆ ಅಂತ, ಜೀವ ಬೆದರಿಕೆ ಇದೆ ಅಂತ. ಈಗ ಆ ಮೂವರು ಆರೋಪಿಗಳೇನಿದ್ದಾರಲ್ಲ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರು ಒಂದು ಕಡೆ ಆದರೆ ಈಗ ಮುನಿರತ್ನ ಅವರು ಹಾಸ್ಪಿಟಲ್ಗೆ ತೆರಳಿದ್ದಾರೆ, ಅಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಸಹಜವಾಗಿ ಅಬ್ಸರ್ವೇಷನ್ ಇರುತ್ತೆ, ಏನು ಸಮಸ್ಯೆ ಆಗಿರಲಿಕ್ಕಿಲ್ಲ. ಬಟ್ ಅಲ್ಲಿ ಸ್ವಲ್ಪ ಸಮಯದವರೆಗೂ ಹಾಸ್ಪಿಟಲಲ್ಲಿ ಇರಬೇಕಾಗತ್ತೆ. ಅಂದರೆ ಅಡ್ಮಿಟ್ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.